ತಮಿಳುನಾಡಿನಲ್ಲಿ ರಾಷ್ಟ್ರಗೀತೆಗೆ ಅವಮಾನ ಮಾಡಲಾಯಿತು ಸದನದಲ್ಲಿ ಅಂತ ಅಲ್ಲಿಯ ಗವರ್ನರು. ಪ್ಲಸ್ ನನ್ನ ಓದೋವಾಗ ಮಾತಾಡೋವಾಗ ಮೈಕ್ ಆಫ್ ಮಾಡ್ತಿದ್ರು ಅಂತೇಳಿ ಅಲ್ಲಿ ಗವರ್ನರ್ ರವಿ ಅಸೆಂಬ್ಲಿಯಿಂದ ವಾಕೌಟ್ ಮಾಡಿಬಿಟ್ಟಿದ್ದಾರೆ. DMK ಇದು ಅವಮಾನ ಅಂತಾರೆ. ನಿಮ್ಮಿಬ್ಬರು ಜಗಳ ಎಂಡಾಗಲ್ಲ. ಕೇರಳನಲ್ಲಿ ಕೂಡ ರಾಜ್ಯಪಾಲರು ಕೇಂದ್ರ ಸರ್ಕಾರದ ವಿರುದ್ಧವಾಗಿದ್ದಂಥ ಪ್ಯಾರಾಗಳನ್ನೆಲ್ಲ ಬಿಟ್ಟು ಭಾಷಣ ಓದಿದ್ದಾರೆ. ಅಲ್ಲ ಅವ್ರ ಗಲಾಟೆ ನೋಡೋಣ. ಕರ್ನಾಟಕದ ನಮ್ಮ ಗವರ್ನರ್ ಏನು ಮಾಡ್ತಾರೋ ಏನೋ ಸರ್ಕಾರ ನೋಡೋಣ ಮುಂದ್ಗಡೆ. ಎಸ್, ಇನ್ನು ಅಕ್ರಮ ಬಾಂಗ್ಲಾದೇಶದ ವಲಸಿಗರಿಗೆ ಬೆಂಗಳೂರು ಸ್ವರ್ಗವಾಯ್ತಾ ಅನ್ನುವಂತಹ ಪ್ರಶ್ನೆ ಇವತ್ತು ಪಬ್ಲಿಕ್ ಟಿವಿ ಏನು ಸ್ವರ್ಗ ಆಗಿದೆ. ಇವತ್ತು ರಿಯಾಲಿಟಿ ಚೆಕ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿಸಿಕೊಂಡು ಕೆಆರ್ಪುರಂನ ಶಾಂತಿ ಲೇಔಟ್ನಲ್ಲಿ ಶೆಡ್ನಲ್ಲಿ ಬಿಂದಾಸ್ ಆಗಿ ವಾಸ ಮಾಡಿದ್ದಾರೆ. 3,000 ಕೊಟ್ಟು ಆಧಾರ್ ಕಾರ್ಡ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಆಧಾರ್ ಕಾರ್ಡ್ನಲ್ಲಿ MS ಪಾಳ್ಯದ ಲಕ್ಷ್ಮೀನಗರದ ವಿಳಾಸ ಇದೆ. ಅಕ್ರಮವಾಸಿಗಳ ಶೆಡ್ನಲ್ಲಿ ಟಿವಿ, ಫ್ರಿಡ್ಜ್ ಎಲ್ಲ ಸೌಲಭ್ಯಗಳು ಕೂಡ ಇದೆ. ಆದರೆ ಇವರಿಗೆ ವಿದ್ಯುತ್ ಸಂಪರ್ಕ ಕೊಟ್ಟವರು ಯಾರು? ಈಗ ಬೆಸ್ಕಾಂ ಉತ್ತರ ಕೊಡಬೇಕು. ಅಕ್ರಮ ಬಾಂಗ್ಲಾ ವಲಸಿಗರ ಬೇಟೆಗೆ ಪಬ್ಲಿಕ್ ಟಿವಿ ನಿಂತಾಗ ಶೆಡ್ ಬಳಿ ಹೋಗ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ಬಂದವರನ್ನ ಕರ್ಕೊಂಡು ಹೋಗಿದ್ದಾರೆ. आप कहाँ से आया? सर बांग्लादेश से। कितना साल होगा इधर आकर? 6 साल हो गए सर। 6 साल। जी सर। आपका इधर का वोटर ID पैन कार्ड है? क्या भी नहीं सर। कैसे आया? कौन कौन लेकर आया इधर? रोड पे घूमता था, आते आते बॉर्डर का पास आ गया सर। मेरा पास पैसा था, फिर पैसा लेके मेरे को घुसा दिया। वो फिर ट्रेन पे उठा दिया। फिर घूमते घूमते मैं वो लास्ट स्टेशन में उतर गया सर। उधर से घूमते घूमते इधर आके पहुंच गया। इधर मैं 4 साल से है। आपका साथ बांग्ला वाला कितना लोग है इधर? सर वो मेरे को मालूम, मेरा साथ कोई भी नहीं है सर। तुम्हें नहीं लेके आया? मैं वो कोलकाता वाला वो गोडाउन पे काम करता हूँ, ठेला लेके काम करता हूँ, उधर ही डालता हूँ। कितना साल होगा बेंगलुरु का कर? 7-8 यार। इधर कैसे आया? कौन लेकर आया आपको इधर? के आंसे है वो कुछ तेरी नहीं, मैंने कहते ऐसे लोग नाम जाने ना। क्या काम करता है इधर? और कचरा काम करे इधर ये केआरपुरम ये प्लेस में कितना टाइम से रहा हो? 7-8 यार। कौन सा इधर का कौन सा प्रूफ है? आधार कार्ड, पैन कार्ड इधर क्या भी क्या नहीं बने? कहाँ से आया? कितना साल से इधर रहता? मैं बांग्लादेश का आदमी हूँ, लेकिन मैं 15 साल जैसा हुआ बेंगलुरु में है। लेकिन मेरा नाम नूरुज्जामान है। अभी मैं गांव नहीं जा रहा है। मेरा नाम पे केस है 14 है 14C 12 ಪಾಸ್ಪೋರ್ಟ್ ಅभी भी ಕೋನ್ ಅಟೆಂಡ್ ಮಾಡ್ತಾ ಇದ್ದಾರೆ. ನಾನು ಇವಾಗ ನಾನು ಊರು ಹೋಗಲ್ಲ. ಎಷ್ಟು ವರ್ಷದಿಂದ ಇಲ್ಲಿ ಇರೋದು? ಏನ್ ಕೇಸ್ ಇದೆ ಬಾಂಗ್ಲಾದಲ್ಲಿ ನಿಮ್ಮ ಮೇಲೆ? ಬಾಂಗ್ಲಾದೇಶಿ. ಆಮೇಲೆ ಜಾಮೀನ್ ಆಗಿದ್ರೆ ನನಗೆ ಬೇಲ್ ಆಗೈತೆ. ಊರು ಹೋಗಲ್ಲ. ಕೋರ್ಟ್ ಅಟೆಂಡ್ ಮಾಡ್ತಾ ಇದ್ದಾರೆ ನಾನು ತಿಂಗಳ. ಎಷ್ಟು ವರ್ಷ ಆಯ್ತು ಕೇಸ್ ಆಗಿ? 4 ವರ್ಷ. 15 ವರ್ಷದಿಂದ ಇದ್ದಾರೆ ಕೆಲವರು. ಇಲ್ಲೇ ಕನ್ನಡನೂ ಮಾತಾಡ್ಕೊಳ್ಳಿ, ಇಲ್ಲಿಯವರೇ ಆಗ್ಬಿಟ್ರು. ಅವರಿಗೆಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಬಟ್ ಸರ್ಕಾರಗಳು ಹೇಗಿವೆ ಅಂತ ನೋಡ್ಕೊಳ್ಳಿ. ವ್ಯವಸ್ಥೆ ನಮಗೆ ಕಾಣಿಸ್ತಿರೋದು ಪೊಲೀಸ್ನವ್ರಿಗೆ ಕಾಣಲ್ವಾ, ಗೌರ್ಮೆಂಟ್ಗೆ ಕಾಣಲ್ವಾ? ಎಲ್ಲ ಕಾಣುತ್ತೆ. ಎಸ್, ಶಬರಿಮಲೆ ಕತೆ 21 ಕಡೆ ದಾಳಿ ಮಾಡಿದ್ದಾರೆ. ಅದೇ ಶಬರಿಮಲೆಯಲ್ಲಿ ಚಿನ್ನ ಹೊಡೆದಿದ್ದ ಕಂತ್ರಿಗಳ ಹಿಂದಕ್ಕೆ ಹೋಗಿ ಯಾವುದೋ ಬಳ್ಳಾರಿ ಜ್ಯುವೆಲ್ಲರಿ ಶಾಪು, ಯಾರೋ ಉನ್ನಿ ಕೃಷ್ಣನ್ನು ಪೊನ್ನಿ ಶ್ರೀರಾಮ್ಪುರ, ಆಮೇಲೆ ಇನ್ಯಾರು ಯಾರ್ದೋ ಮೇಲೆ ಮಾಡಿದ್ದಾರೆ. ಸರಿ ಮಾಡಲಿ, ಅದೇನು ಮಾಡ್ತಾರೆ ಎಂಡ್ ನೋಡೋಣ. ಆಮೇಲೆ ದೇವರೇ ಕಾಪಾಡಪ್ಪ. ಗದಗದಲ್ಲಿ ನಿಧಿ ಶೋಧಕ ಯಾರನ್ನ? ನಮ್ಮನ್ನ. ಇಂಥವರಿಂದ ಈ ಕಂತ್ರಿಗಳು ಕೋತಿಗಳು ಕಚಡಗಳಿಗಲ್ಲ. ಎಸ್, ಗದಗದ ಲಖುಂಡಿಯಲ್ಲಿ ನಿಧಿ ಶೋಧ ಕಾರ್ಯ 5ನೇ ದಿನವೂ ಕೂಡ ಮುಂದುವರೆದಿದೆ. 2 ಭಾಗವಾಗಿ ಒಡೆದ ಶಿವಲಿಂಗದ ಪಾಣಿಪೀಠ ಮೂರ್ತಿ ಪತ್ತೆಯಾಗಿದೆ. ಪದ್ಮಾಸನದಲ್ಲಿ ಶಿವನಿಗೆ ಕೈಮುಗಿದು ಕುಳಿತಿರುವಂತಹ ಭಕ್ತರ ರೂಪದ ಭಂಗಿ ಇದಾಗಿದೆ. ಇದು ಯಾವ ಕಾಲದ್ದು ಅನ್ನೋದು ಗೊತ್ತಾಗಬೇಕು. ಜೊತೆಗೆ ಮನೆಯೊಂದರ ಆವರಣದೊಳಗೆ ಪುರಾತನ ದೇವಾಲಯ ಕೂಡ ಸಿಕ್ಕಿದೆ. ಈ ದೇವಾಲಯ ಕಲ್ಯಾಣ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲಕ್ಕೆ ಸಂಬಂಧಿಸಿದೆ ಅಂತ ಇತಿಹಾಸಕಾರರ ಅಂದಾಜು. 5 ಕುಟುಂಬಗಳು ಇಲ್ಲೊಂದು ವಾಸ ಮಾಡ್ತಿದ್ವಂತೆ. ಈಗ ಅವರೇ ಹೇಳ್ತಾ ಇದ್ದಾರೆ, ಸರ್ಕಾರ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ರೆ ಬಿಟ್ಟು ಹೋಗ್ತೀವಿ ಅಂತ. ಮಾಡಿಕೊಟ್ಟು ಬಿಡಿಸ್ಕೊಂಡು ನಿಮ್ಗೆ ಅದು ಭಾಳ ಇಂಪಾರ್ಟೆಂಟ್ ಸ್ಪೇಸ್ ಫಾರ್ ಎಕ್ಸ್ಕವೇಷನ್ನು ಉತ್ಖನನಕ್ಕೆ ಅಂತಿದ್ರೆ ಬಿಡಿಸ್ಕೋಬೋದು. ಕೆಲವು ಸರಿ ಬಿಡಿಸ್ಕೊಳ್ಳೇಬೇಕು ಅಂತನೂ ಇಲ್ಲ. ಭಾರತದಂಥ ವಿಪರೀತ ಚರಿತ್ರೆ ಇರುವ ದೇಶದಲ್ಲಿ ಭೂಮಿ ಅಗೀತಾ ಹೋದ್ರೆ ಎಲ್ಲರ ಮನೆ ಕೆಳಗೂ ಏನಾದ್ರು ಸಿಕ್ಬಿಟ್ಟತ್ತ ಮೇಲೆ ಯಾವುದು ಬೇಕು ಬೇಡ ಅನ್ನೋ ನಿರ್ಧಾರವನ್ನು ಇತಿಹಾಸ ತಜ್ಞರು ಮತ್ತು ಪುರಾತತ್ವ ಇಲಾಖೆ ಇವರೆಲ್ಲ ಮಾಡ್ಕೋಬೇಕು. ರಾಜ್ಯ ಗೃಹ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಕೊಟ್ಟರಂತೆ. ಹಾಗಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ 19ನೇ ಆವೃತ್ತಿ ಉದ್ಘಾಟನಾ ಪಂದ್ಯ ನಡೆಸೋದಕ್ಕೆ ಕ್ರಿಕೆಟ್ ಸಂಸ್ಥೆ ಮುಂದಾಗಿದೆ. 350 AI ಕ್ಯಾಮ್ರಾ ಆಗ್ತಂತೆ. ಈ ಕಂತ್ರಿಗಳು ತಗೊಂಬಂದು ಕಚಡಗಳನ್ನು AI ಕ್ಯಾಮ್ರಾ ಅಂತೆ. ಅದೇನು ಬಂದು ಜನರನ್ನು ನಿಗ್ರಹಿಸತ್ತಾ? ಕೋತಿಗಳಂಥದ್ದು. ಜನರನ್ನು ನಿಗ್ರಹಿಸೋಕೆ ಏನು ಬೇಕೋ ಅದು ಮಾಡಿ. KSC ಅವರು ಬುರ್ಡೆಗಳು. ಪರ್ಮಿಷನ್ ಸಿಕ್ತು ಅಂದ ತಕ್ಷಣ ಮತ್ತೆ ಎಂದಿನ ಮೈಯಲ್ಲೆಲ್ಲ ಇಲ್ದಿರೋ ಕೊಬ್ಬನ್ನ ಪ್ರದರ್ಶನ ಮಾಡೋಕ್ಕೆ ಬರಬೇಡಿ. ಇಲ್ಲಿ ಇನ್ನೂ 11 ಜನದ ಭೂತ ಕಾಡ್ತಾ ಇದೆ ಆ ಜಾಗನ. ಜ್ಞಾಪಕ ಇಟ್ಕೊಳ್ಳಿ. ಯಾರ್ರೀ ರೆಸ್ಪಾನ್ಸಿಬಲ್? 11 ಸಾವಿಗೆ ಈಗಲೂ ಕ್ರಿಕೆಟ್ ಹಾಳಾಗಬಾರ್ದು.
ಅದಕ್ಕೂ ಸಂಬಂಧ ಕಲ್ಪಿಸಬಾರ್ದು ಅಂತ ಪರ್ಮಿಷನ್ ಕೊಟ್ಟಿರೋದು. ಏನು ನಾವೇನು ಪುಣ್ಯವಂತರು ಮೊಮ್ಮಕ್ಕಳು ಅಂತ ಡ್ರಾಮಾ ಆಡೋಕ್ಕೆ ಹೋಗಬೇಡಿ. AI ಕ್ಯಾಮ್ರಾ ಅಂತೆ, AI ಕ್ಯಾಮ್ರಾ ಕಚಡಗಳನ್ನು ತೊಗೊಂಬಂದು ನಿಮ್ಮನೇಲಿ ಸತ್ತಿರಬೇಕಾಗಿತ್ತು, ಆ ಜ್ಞಾನ ಬರ್ತಿತ್ತು. ಕರ್ಕೊಂಬಂದು ಬಿಡಿ, ಯಾವನಾರೊಬ್ಬರನ್ನ ರಸ್ತೆಯಲ್ಲಿ ಲಾರಿ ಹತ್ತಿಸ್ತೀವಿ, ಆಗ ಗೊತ್ತಾಗತ್ತೆ ನಿಮ್ಗೆ ಸಂಕಟ ಏನು ಅಂತ. ಯಾರದ್ದೋ ಮನೆ ಮಕ್ಕಳನ್ನ ಸಾಯಿಸಿಸ್ಬಿಟ್ಟು ಡ್ರಾಮಾ ಆಡ್ತಾರಂತೆ, 350 ಕ್ಯಾಮ್ರಾ ಅಂತೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಜಗತ್ತಿನ ಅತಿ ದೊಡ್ಡ ಪಕ್ಷ ಅಲ್ಲಪ್ಪ BJP, ತಕ್ಕಂತೆ ಕಾಸು ಇರಬೇಡವೆ. ಇರಬೇಕು. ಅವರು 24-22 ಲೋಕಸಭಾ ಚುನಾವಣೆ ಮತ್ತು 8 ರಾಜ್ಯಗಳ ಚುನಾವಣೆಗೆಲ್ಲ ಒಂದು 3,700 ಕೋಟಿ ಖರ್ಚು ಮಾಡಿದಾರಂತೆ. ಅವ್ರ ಹತ್ರ ಒಟ್ಟು ಅದೆಷ್ಟೋ 6,780 ಕೋಟಿ ಇತ್ತಂತೆ. ಅದ್ರಲ್ಲಿ ಇಷ್ಟು ಖರ್ಚು ಮಾಡಿ ಒಂದು 3,000 ಕೋಟಿ ಹೆಚ್ಚು ಕಡಿಮೆ 2,900 ಉಳಿಸ್ಕೊಂಡಿದ್ದಾರಂತೆ. ಪರವಾಗಿಲ್ಲ, ಕಷ್ಟ ಕಾಲಕ್ಕೆ ಇರಲಿ ಅಂತ ಇಟ್ಕೊಂಡಿರ್ಬೇಕು ಮೋಸ್ಟ್ಲಿ ಸಾಹೇಬರು. ಇನ್ನು ಕಾಂಗ್ರೆಸ್ನವರು 896 ಕೋಟಿ ಖರ್ಚು ಮಾಡ್ಕೊಂಡಿದ್ದಾರಂತೆ. ಅವ್ರಿಗೂ ಅಷ್ಟು ದುಡ್ಡಿದೆಯಾ? ಪರವಾಗಿಲ್ಲಪ್ಪ ಕಾಂಗ್ರೆಸ್ನವರು. ಇದ್ರಲ್ಲಿ ಕರ್ನಾಟಕದ್ದು ಎಷ್ಟಿರ್ಬೋದು ಲೆಕ್ಕಾಚಾರದಲ್ಲಿ ರಫ್ ಆಗಿ ಅಂದಾಜು ನೋಡೋಣ. ಜನ ಎಲ್ಲ ಓಟ್ ಹಾಕಿ ನಿಮ್ಮ ಸೋಷಿಯಲ್ ಮೀಡಿಯಾಲಿ. ಇದು 24-25ರಲ್ಲಿ ಅಲ್ವಾ ಸರ್? ಹಾಂ, ಆವಾಗ ಇವರು ಇರಲಿಲ್ಲ ಅಲ್ವಾ ಪಾಪ. ಕರೆಕ್ಟ್, ಯು ಆರ್ ರೈಟ್. ಹಾಗಾಗಿ ಬೇರೆ ಯಾವುದೋ ದುಡ್ಡು ಇರ್ಬೋದು ಇದು, ಅಥವಾ ಇಲ್ಲಿರುವ ಅತಿ ಶ್ರೀಮಂತರೇ ಕೊಟ್ಟಿರ್ಬೋದು. ಓಕೆ, ಯಾರೋ ಒಬ್ಬರಪ್ಪ ಒಟ್ಟಲ್ಲಿ ಏನು BJP ಅವ್ರಿಗೆ ಏನು ಭೂಮಿ ಒಳಗಡೆಯಿಂದ ಬಂದ್ಬಿಡ್ತಾ, ಯಾವನೋ ಕೊಟ್ಟೆ ತಾನೇ. ಅದೇ ಆಗಬೇಕು. ನಿನ್ನೆ ಅಭಿಮಾನಿಯೊಬ್ಬರು CM ಸಿದ್ದರಾಮಯ್ಯ ಅವರಿಗೆ ರಾಘವೇಂದ್ರ ಸ್ವಾಮಿ ಫೋಟೋ ಕೊಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಅಭಿಮಾನಿಯ ವಿರುದ್ಧವೇ ಗರಂ ಆಗಿದ್ರು. ಇದೇ ವಿಷಯವಾಗಿ ನಟ ಜಗ್ಗೇಶ್ ತೀವ್ರ ಬೇಸರವನ್ನು ಹೊರಹಾಕಿದ್ದಾರೆ. ರಾಯರನ್ನ ಅಪಮಾನ ಮಾಡಿದ ಯಾರು ಉದ್ಧಾರ ಆದ ಇತಿಹಾಸ ಇಲ್ಲ. ಭಕ್ತಿಯಿಂದ ಬದ್ದಂತನ ಹೀಗೆ ತಿರಸ್ಕರಿಸಿದ ಪ್ರಥಮ ವ್ಯಕ್ತಿಯನ್ನ ನಾನು ನನ್ನ ಬದುಕಲ್ಲಿ ಕಂಡಿದ್ದು ಇವರೇ. ರಾಯರಿದ್ದಾರೆ, ಎದ್ದು ಬರ್ತಾರೆ, ಕಾಯ್ಬೇಕಷ್ಟೇ ಅಂತ ವಿಡಿಯೋ ಸಮೇತ ಬರ್ಕೊಂಡಿದ್ದಾರೆ. ರಾಯರು ಇದ್ದಾರೆ, ಎದ್ದು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಎದ್ದು ಬರೋದು ಜನ ತೀರ್ಮಾನ. ಮುಖ್ಯಮಂತ್ರಿಗಳು ನನ್ನ ಪ್ರಕಾರದಲ್ಲಿ ಪದೇ ಪದೇ ಹಿಂದೂ ಸಂಸ್ಕೃತಿ ಮತ್ತು ಹಿಂದೂ ಪದ್ಧತಿಗಳನ್ನು ಅವಮಾನ ಮಾಡುವ ರೀತಿ ವರ್ತಿಸಬಾರ್ದು. ವೈಯಕ್ತಿಕವಾಗಿ ನಿಮ್ಮ ನಿಲುವುಗಳು, ನಿಮ್ಮ ನಂಬಿಕೆಗಳು ಏನು ಬೇಕಾದ್ರೂ ಇರ್ಬೋದು, ಮುಖ್ಯಮಂತ್ರಿಯಾಗಿ ಸಾರ್ವಜನಿಕವಾಗಿ ಅದನ್ನು ಪದೇ ಪದೇ ಮಾಡ್ತಿದ್ರಿ. ತೆಲಂಗಾಣ ಮುಖ್ಯಮಂತ್ರಿ ನೋಡಿದ್ರೆ ಕಾಂಗ್ರೆಸ್ ಈಸ್ ಎ ಮುಸ್ಲಿಂ ಪಾರ್ಟಿ ಅನ್ನೋಕ್ಕೂ, ನೀವು ಹಿಂದೂಗಳದ್ದಕ್ಕೆ ಅವಮಾನವನ್ನು ಪದೇ ಪದೇ ಮಾಡೋದು, ಅದನ್ನು ಹಿಂದೂಗಳು ಗಮನಿಸ್ಕೋಬೇಕು. ಕಾಂಗ್ರೆಸ್ಗೆ ಏನು ಮಾಡಬೇಕು ಅನ್ನೋದನ್ನು ಅವ್ರಿಗೆ ಬಿಟ್ಟಿದ್ದು. ವೆರಿ ಸ್ಯಾಡ್ ಇಟ್ ಈಸ್ ಫಾರ್ ಚೀಫ್ ಮಿನಿಸ್ಟರ್ ಟು ಡೂ ದಿಸ್. ಇದರಿಂದ ನಿಮಗೇನು ಗೈನ್ ಆಗಲ್ಲ. ನೀವು ಅದನ್ನು ಇಸ್ಕೊಳ್ಳೋದ್ರಿಂದ ನೀವು ಅದರ ಭಕ್ತರಾಗಲ್ಲ, ರಾಯರಾಗಲ್ಲ. ಮತ್ತು ಮೇಲೆ ಕೇಳ್ತೀನಿ, ನಾನು ನಾಸ್ತಿಕ ಅಲ್ಲ ಅಂತಂತೀರಿ. ವಾಟ್ ಡಸ್ ಇಟ್ ಮೀನ್? ಅದು ನಡೆಯಲು ಇರಬೇಕು. ಏನೋ ಆಲ್ ರೈಟ್, ಜನ ನೋಡಿರ್ತಾರಲ್ವೇ. ಮುಂದೋಣ. ರೌಡಿ ಶೀಟರ್ ಶಿವು ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಬೈರ್ತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ರಾಜ್ಯ ಸರ್ಕಾರದ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕಿದ್ರು ಜಾಮೀನು ಪ್ರಶ್ನಿಸಿ. ಆದರೆ ಅಲ್ಲಿ ಅವರು ಕೂಡ ಮಧ್ಯಂತರ ರಕ್ಷಣೆ ಮುಂದುವರಿಸಿದ್ದಾರೆ. ಬಟ್ ನೋಟಿಸ್ ಕೊಟ್ಟಿದ್ದಾರೆ ಬಸವರಾಜ್ಗೆ, ಕೊಟ್ಬಿಟ್ಟು ಏಪ್ರಿಲ್ 15ಕ್ಕೆ ವಿಚಾರಣೆಯನ್ನು ಮುಂದಕ್ಕೆ ಹಾಕಿದ್ದಾರೆ. ಆಲ್ ರೈಟ್, ಅಲ್ಲಿವರೆಗೂ ಅವರು ಬಚಾವ್. ಎಸ್, ಚಂದ್ರಯಾನ್ ಗಗನಯಾನ್ ಮಾದರಿಯಲ್ಲಿ ಭಾರತ ಕೈಗೊಂಡಿರುವಂತಹ ಸಮುದ್ರಯಾನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಸಮುದ್ರದ 6,000 ಅಡಿ ಆಳಕ್ಕೆ ತೆರಳಿ ಅಧ್ಯಯನ ಮಾಡುವ ಉದ್ದೇಶ ಹೊಂದಿರುವಂತಹ ಸಮುದ್ರಯಾನ ಯೋಜನೆಗೆ ಇದೇ ವರ್ಷ ಮೇ ತಿಂಗಳಿನಲ್ಲಿ ಚಾಲನೆ ಸಿಗುತ್ತೆ. ಇದರಲ್ಲಿ ಯಶಸ್ವಿ ಕಂಡ್ರೆ ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್ ಹಾಗೂ ಜಪಾನ್ ಸಾಲಿಗೆ ಭಾರತ ಸೇರ್ಪಡೆಯಾಗುತ್ತೆ. ಈ ಸಬ್ಮರ್ಸಿಬಲ್ ಯಂತ್ರ ಏನು ಮಾಡ್ತಿದ್ದಾರೆ, ಅದು ಅಲ್ಟಿಮೇಟ್ಲಿ ಅವರು ಅದನ್ನು 6,000 ಅಡಿಗೆ ಎತ್ಕೊಂಡು ಹೋಗಬೇಕು ಅಂತ ಅವ್ರದ್ದು ಲೆಕ್ಕ. ಟೋಟಲಿ ಇಟ್ಸ್ ನಾಟ್ ಈಸಿ. ಭಾಳ ಜನ ಅಂದ್ಕೊಂಡಿರ್ಬೋದು. ನೋಡಿ, ಪ್ರಾಣಿ ವರ್ಗಕ್ಕೂ ನಮಗೂ ಇರೋ ವ್ಯತ್ಯಾಸ ಇದೇನೆ. ಆಳ ಸಮುದ್ರದ ನೆಲದಲ್ಲಿ ಕೆಲವು ಪ್ರಾಣಿಗಳು ಬದುಕಿವೆ. ಸೂರ್ಯನ ಬೆಳಕೇ ಇಲ್ಲದ ಸಾವಿರಾರು ಅಡಿಯ ಆಳದಲ್ಲಿ ಕೆಲವು ಪ್ರಾಣಿಗಳು ಬದುಕಿವೆ ಮತ್ತು ಚೆನ್ನಾಗಿವೆ. ಆಮೇಲೆ ಅಲ್ಲಿ ಸಂಚರಿಸುವ ಪ್ರಾಣಿಗಳಿಗೆ ಈ ಒತ್ತಡದ ಸಮಸ್ಯೆ ಇಲ್ಲ. ಬಟ್ ವೆರಾಸ್ ಮನುಷ್ಯನಿಗೆ ಈ ಸಮುದ್ರದ ಒತ್ತಡವನ್ನು ಒಳಗಡೆ ಹೋಗ್ತಿದ್ದಂಗೆ ತಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಶಕ್ತಿನೇ ಇಲ್ಲ. ನಾವು ಸರ್ಕಸ್ ಮಾಡಬೇಕು, 500 ಮೀಟ್ರ್ ಹೋಗಬೇಕು ಅಂತಂದರೆ ಅಂಥದ್ರಲ್ಲಿ ಹೋಗ್ತಿದ್ದಾರೆ. ಅದು ಹಲವಾರು ಲಾಭ ಅದರಿಂದ ಇದೆ. ಮಾಡಲಿ ಆ ಎಕ್ಸ್ಪರಿಮೆಂಟು. ಭಾಳ ಹಿಂದೆನೇ ಆಗಬೇಕಾಗಿತ್ತಿದು. ಇಷ್ಟು ದಿನ ಯಾಕಾಯಿತು ಅನ್ನೋದೇ ನನಗೆ ಆಶ್ಚರ್ಯ. ಸ್ಟಿಲ್ ಓಕೆ. ಅಮೆರಿಕದ ಮಿಶಿಗನ್ನಲ್ಲಿ ಕೂಡ ಭಾರೀ ಹಿಮಪಾತ.
ವೆಹಿಕಲ್ಗಳು ಒಂದಾದ್ಮೇಲೆ ಒಂದು ಗುದ್ಕೊಂಬಿಟ್ಟಿದ್ದಾರೆ. ಸಾವಿರಾರು ನೂರಾರು ವೆಹಿಕಲ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಬಿಟ್ಟಿವೆ. ಪೊಲೀಸ್ನವರು ಅದಾದ ಒಂದು ರೋಡ್ ಕ್ಲೋಸ್ ಮಾಡಿದ್ರಂತೆ, ಇನ್ನೊಂದು ರೋಡ್ ಕ್ಲೋಸ್ ಮಾಡಲಿಲ್ಲವಂತೆ, ಡ್ಯಾಶು ಆಗಿ ಕೊನೆಗೆ ಟ್ರಕ್ಗಳು, ಕಾರ್ಗಳು ಎಲ್ಲ ಗುದ್ದಿ ನೀನು ನನಗೆ ಗುದ್ದು ನಾನು ನಿನಗೆ ಗುದ್ದುತ್ತೀನಿ ಅಂತ ಗುದ್ದುಬಿಟ್ಟಿದ್ದಾರೆ.